ಹ್ಯಾಂಡ್ವಾಸ್ ಕಂಪನಿ ಸಿಂಟೆಕ್ಸ್ ವಾಕಿಂಗ್ ಕಂಟೈನರ್ನ ನಾನು ಬಿಸ್ನೆಸ್ ಕೈಗೊಂಡಿದ್ದೇನೆ ಸ್ನೇಹಿತರೆ. ಈಗ ಸಿಂಟೆಕ್ಸ್ ಟ್ಯಾಂಕ್ ಕ್ಲೀನ್ ಮಾಡೋದು ಎಷ್ಟು ಜನಕ್ಕೆ ಗೊತ್ತು, ಅದು ಎಷ್ಟು ಕಷ್ಟ ಅಂತ ಎಲ್ಲರಿಗೂ ಗೊತ್ತದನ್ನ. ಅದು ಯಾವ ತರ ಕ್ಲೀನ್ ಮಾಡ್ತೀವಿ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾವು ಏನ್ ಮಾಡ್ತೀವಿ, ಒಂದು ಸಿಂಟೆಕ್ಸ್ ಕ್ಲೀನ್ ಮಾಡ್ಬೇಕಂದ್ರೆ ನಾವು ನಮ್ಮ ತಲೆ ಯೋಚನೆ ಮಾಡೋದು ಏನ್ ಮಾಡ್ತೀವಿ, ಫಸ್ಟ್ ಯಾರನ್ನ ಒಬ್ಬರು ಇಳಿಸ್ಬೇಕು, ಆದ ನಂತರ ಅದರಿಂದ ಯಾವ ನೀರು ಹಾಕ್ಬೇಕು ಅಂದ್ರೆ ಒಂದು ತಲೆ ಇರುತ್ತೆ. ಇಲ್ಲ ಅಂತಂದ್ರೆ ಇನ್ನೊಬ್ರು ದುಡ್ಡಿದ್ದಂತ ಏನ್ ಮಾಡ್ತಾರೆ, ಇಲ್ಲ ಇನ್ನೊಂದು ಕೊಟ್ಟು ಯಾವ ಸಿಂಟೆಕ್ಸ್ ಕ್ಲೀನ್ ಮಾಡ್ಬೋದು ಅಂತ ಹೇಳಿ ಕೆಲಸ ಮಾಡ್ಕೊಂತಾರೆ. ಬಟ್ ಸ್ನೇಹಿತರೆ, ಈಗ ಆ ತರ ಒಂದು ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ. ಈಗ ಅದು ನಿಮ್ಗೆ ಈಜಿ ತರ ಕ್ಲೀನ್ ಮಾಡೋದು ಒಂದು ಸಲಕರಣೆ ನಾನು ನಿಮ್ಗೆ ತೋರಿಸ್ತೀನಿ. ಅದು ತುಂಬಾ ಚೆನ್ನಾಗಿದೆ. ಅದು ನಮ್ಮ ಕಂಪ್ನಿ, ನಮ್ಮ ಹ್ಯಾಂಡ್ ವಾಶ್ ಕಂಪ್ನಿ ಕಡೆಯಿಂದ ಅದು ಸಲಕರಣೆ ನಿಮ್ಗೆ ಯಾವ ತರ ಯೂಸ್ ಆಗುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ಎಕ್ಸ್ಟ್ರಾ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಎಷ್ಟು ಟ್ಯಾಂಕ್ ಇರುತ್ತೆ, 500 ಲೀಟರ್ ಇಲ್ಲ 1000 ಲೀಟರ್ ಇಲ್ಲ 1500 ಲೀಟರ್, ಅದ್ರ ತಕ್ಕಂಗೆ ನಮ್ದು ಎಕ್ವಿಪ್ಮೆಂಟ್ ಇರುತ್ತದೆ. ಆಯ್ತಾ? ಮತ್ತೆ ಸ್ನೇಹಿತರೆ, ಎಲ್ಲವೂ ರೇಟಿಗೆ ಅನ್ವಯಿಸುತ್ತೆ. ಈಗ ನಾನು ಇದನ್ನ ಯಾವ ತರ ಅಸೆಂಬ್ಲಿ ಮಾಡಬೇಕಂತ ನಿಮಗೆ ಹೇಳಿ ತೋರಿಸ್ತೀನಿ. ಆಮೇಲೆ ಇದನ್ನ ಯಾವ ತರ ಯೂಸ್ ಮಾಡ್ಬೇಕು ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ. ಆಯ್ತಾ? ಸ್ನೇಹಿತರೆ, ನಿಮಗೆ ಒಂದು ಬಾಕ್ಸಲ್ಲಿ ಈ 3 ಐಟಮ್ ಕೊಡ್ತಾರೆ ಸ್ನೇಹಿತರೆ. ಒಂದು ಕ್ಲೀನ್ ಮಾಡೋ ಬ್ರಷ್, ಒಂದು ಸಿಂಟೆಕ್ಸ್ ಬ್ರಷ್, ಕ್ಲೀನ್ ಮಾಡೋ ಬ್ರಷ್, ಅದಾದ್ಮೇಲೆ ಇದು ಕ್ಲೀನ್ ಮಾಡೋ ಬ್ರಷ್. ಸ್ನೇಹಿತರೆ, ನಿಮಗೆ ನೋಡಿದ್ರೆ ಯಾವ ಅಸೆಂಬ್ಲಿ ಮಾಡ್ತೀವಿ ಅಂತ ನೀವು ತೋರಿಸ್ತೀನಿ ಸ್ನೇಹಿತರೆ. ಈ ತರ ಎಕ್ಸ್ಪರ್ಟ್ಸ್ ಬಂದಿರ್ತಾರೆ ಸ್ನೇಹಿತರೆ ಬಾಕ್ಸಲ್ಲಿ. ಈಗ ನಿಮಗೆ ಇದನ್ನ ಜೋಡಣೆ ಮಾಡಿ ನಿಮ್ಗೆ ಯಾವ ಯೂಸ್ ಮಾಡ್ಬೇಕು ತೋರಿಸ್ತೀನಿ. ತುಂಬಾ ಈಸಿ ಯೂಸ್ ಥಿಂಗ್ ಸ್ನೇಹಿತರೆ. ಇದನ್ನ ಯಾವ ತರ ಯೂಸ್ ಮಾಡ್ಬೇಕಂದ್ರೆ ನಿಮ್ಗೆ ನಾನು ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ, ದಯವಿಟ್ಟು ವೀಕ್ಷಿಸಿ. ಈಗ ಇದು ಒಂದು ಸೈಡ್ ಬ್ರಷ್. ಈ ಬ್ರಷ್ ಬಂದ್ಬಿಟ್ಟು ಸ್ನೇಹಿತರೆ, ಏನ್ ಸಿಂಟೆಕ್ಸ್ ಮೇಲ್ಗಡೆ ಇರ್ತಲ್ಲ ಟ್ಯಾಂಕ್, ಆ ಕಂಟೆನರ್ ತೊಳೆದು ಸ್ನೇಹಿತರೆ ನೀಟಾಗಿ ಅದನ್ನ ನಿಮ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಅದು ಯಾವ ತರ ಕ್ಲೀನ್ ಮಾಡುತ್ತೆ ತೋರಿಸ್ತೀನಿ ಸ್ನೇಹಿತರೆ. ಇದು ಬಂದ್ಬಿಟ್ಟು ಸ್ನೇಹಿತರೆ, ಇದು ಲಾಕಿಂಗ್ ಸಿಸ್ಟಮ್ ಇರುತ್ತೆ. ಇದು ಸಿಂಟೆಕ್ಸ್ ಸಿಂಟೆಕ್ಸ್ ಒಳಗಿಂದ ತೊಳೆ ಸ್ನೇಹಿತರೆ. ಇದು ತೋರಿಸ್ತಾ ಇದ್ದೇನೆ. ಇದು ಬಂದ್ಬಿಟ್ಟು ಮಾಡ್ಕೊಂಡ್ಬಿಟ್ಟು ಕೊನೆಯ ಲಾಸ್ಟ್ ಅಲ್ಲಿ ನಿಮ್ಗೆ ಏನ್ ನೀರು ಇರ್ತದೋ ಅದನ್ನ ಕ್ಲೀನ್ ಮಾಡ್ತಾ ಇದ್ದಾರೆ. ಇದು ಕೂಡ ಸೇಮ್ ಸೇರಿದೆ. ಈಗ ಮಾಡ್ಬಿಟ್ಟು ಇದನ್ನ ನೀವು ನೆಲಗಳು ಇನ್ನೊಂದು ಯೂಸ್ ಮಾಡಬಹುದು. ಮನೆ ನೆಲಗಳು ಹೊಸ್ಕೋಬಹುದು, ಆಗ ಸಿಂಟೆಕ್ಸ್ ನೆಲಗಳು ಹೊಸ್ಕೊಳ್ತಾ ಇದ್ದಾರೆ. ಯಾವ ಸ್ನೇಹಿತರೆ, ಇದು ನಮ್ಮ ಹ್ಯಾಂಡ್ ವಾಶ್ ಕಂಪನಿಯಿಂದ ಒಂದು ಸಿಂಟೆಕ್ಸ್ ಟ್ಯಾಂಕ್ ಕ್ಲೀನ್ ಮಾಡೋದು. ಸ್ನೇಹಿತರೆ, ಬಹಳಷ್ಟು ಜನ ಯಾವ ಯೂಸ್ ಮಾಡಬೇಕು ಅನ್ನೋದು ಗೊತ್ತೇ ಇರುತ್ತೆ ಅವರಿಗೆ. ಇದು ಒಂದು ಈಜಿ ಸಲಕರಣೆ ನಿಮ್ಗೆ ಕೊಡ್ತಾ ಇದೀನಿ ಸ್ನೇಹಿತರೆ. ಅದನ್ನ ತುಂಬಾದು ಇದು ಒಳಗಡೆ ನೀರಿನ ಟ್ಯಾಂಕ್ ಮಾಡೋದ್ರಿಂದ ಇದನ್ನ ಯಾವ ತರ ಕ್ಲೀನ್ ಆಗುತ್ತೆ. ಆಮೇಲೆ ಇದು ಎಕ್ವಿಪ್ಮೆಂಟ್ ಸಲಕರಣೆ. ಇದು ಬಂದ್ಬಿಟ್ಟು ಆ ನೀರಿನ ಕೊಳಚೆ ನೀರಿನ ಈ ಪೈಪ್ ಮುಖಾಂತರ ಹೋಗುತ್ತೆ. ಇದು 1000 ಲೀಟರ್ 2000 ಲೀಟರ್ಗೆ ಇದು ಅನ್ವಯಿಸುತ್ತೆ. ಇದು ಏನಪ್ಪಾ ಅಂದ್ರೆ 1000 ಲೀಟರ್ಗೆ ಈ ಹ್ಯಾಂಡ್ ಮಾತ್ರ ಬರುತ್ತೆ. ಇನ್ನು 2000 ಲೀಟರ್ ನೀರಿಗೆ ಬಂದ್ಬಿಟ್ಟು ಈ ಹ್ಯಾಂಡ್ ಸ್ವಲ್ಪ ಬೀಳುತ್ತೆ. ಆಯ್ತಾ ಸ್ನೇಹಿತರೆ? ಆಮೇಲೆ ಇದು ಒಂದಿದೆ ಇದು 500 ಲೀಟರ್ ಸ್ನೇಹಿತರೆ. ಇದು 500 ಲೀಟರ್ಗೆ ಇದನ್ನ ನಾವು ಈ ಸಲಕರಣೆ ಕೊಡ್ತೀವಿ. ಸೇಮ್ ಎಲ್ಲ ಸೇಮ್ ವಿಷಯ ಸ್ನೇಹಿತರೆ. ಇದೇ ತರನೇ ನಾವು ಅಸೆಂಬ್ಲಿ ಮಾಡಬೇಕು. ಇದನ್ನ ನಾವು ಸಲಕರಣೆ ನಾನು ಕೊಡ್ತೀನಿ. ಮುಂದಿನ ಭಾಗದಲ್ಲಿ ನಾನು ಅದು ವಾಟರ್ ಟ್ಯಾಂಕ್ ಕ್ಲೀನ್ ಮಾಡೋದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ನೇಹಿತರೆ, ಈ ಸಲಕರಣೆಗಳನ್ನು ಯಾವ ತರ ಉಪಯೋಗ ಆಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಡೆಮೋ ಮಾಡಿ ತೋರಿಸ್ತೀನಿ. ಇದು ಅರ್ಥ ಆಗತ್ತೆ ಒಂದು ಡೆಮೋ ಇದ್ರೆ, ಇದು ಈ ಡಿವೈಸ್ ಬಂದ್ಬಿಟ್ಟು ಈ ಮೇಲೆ ಭಾಗನ ಈ ಕಂಠದಲ್ಲಿ ನಾವು ಕ್ಲೀನ್ ಮಾಡೋದು. ಇದು ನೋಡಿ, ಸ್ವಚ್ಛವಾಗಿ ಕ್ಲೀನ್ ಮಾಡ್ಕೋಬೇಕು. ಫಸ್ಟ್ ಎಲ್ಲ ಒಳಭಾಗ ನಮಗೆ ಕೈ ಎಷ್ಟು ಸಿಗುತ್ತೆ ಅಷ್ಟು ನಾವು ಕ್ಲೀನ್ ಮಾಡ್ಕೋಬಹುದು ಸ್ನೇಹಿತರೆ. ಈ ತರ ಇಲ್ಲಿ ಒಳಗಡೆ ತನಕ ಮಾಡ್ಕೋಬಹುದು ಸ್ನೇಹಿತರೆ. ಇದೇನು ಕೊಳಚೆ ನೀರು ಹೋಗ್ತಾ ಇದೆಯಲ್ಲ, ಈ ಸಿಂಟೆಕ್ಸ್ ಅಲ್ಲಿ ನೀವು ಕ್ಲೀನ್ ಮಾಡೋ ಟೈಮಲ್ಲಿ ಒಂದು ಅರ್ಧ ಭಾಗ ಅಷ್ಟು ಸಿಂಟೆಕ್ಸ್ ನೀರು ಇರಬೇಕು ಸ್ನೇಹಿತರೆ. ಯಾಕಂದ್ರೆ ಆ ವ್ಯಾಕ್ಯೂಮ್ ಪ್ರೆಷರ್ ಇಂದ ಆ ನೀರಿಂದ ನಿಮಗೆ ಆ ನೀರು ಕೊಳಚೆ ನೀರಲ್ಲಿ ನಿಮ್ಗೆ ಹೊರಗಡೆ ಹೋಗುತ್ತೆ. ಆ ತರ ಮಾಡೋದ್ರಿಂದ ನಿಮಗೆ ಒಳಗಿರೋ ಕೊಳಚೆ ಎಲ್ಲ ಸ್ವಚ್ಛವಾಗುತ್ತೆ ಸ್ನೇಹಿತರೆ. ಇದೇ ಈ ಸಲಕರಣೆಯ ಒಂದು ಉಪಯೋಗ. ಆಮೇಲೆ ಯಾವುದೇ ಎಲೆಕ್ಟ್ರಿಕಲ್ ಆಗಲಿ, ಯಾವುದೇ ಒಂದು ಬ್ಲೀಚಿಂಗ್ ಪೌಡರ್ ಆಗಲಿ, ಯಾವುದೇ ಒಂದು ಟ್ಯಾಬ್ಲೆಟ್ ಮುಖಾಂತರ ಏನು ಕೆಮಿಕಲ್ ಇಲ್ಲದೆ
ಕೆಮಿಕಲ್ ರಹಿತ ನಾವು ಇದನ್ನ ಸ್ವಚ್ಛವನ್ನು ಮಾಡಬೇಕು ಸ್ನೇಹಿತರೆ. ಇದು ಈ ಬ್ರಷ್ ಬಂದ್ಬಿಟ್ಟು ಬಾಗಿನ ಏನು ನಮ್ಮ ಸುತ್ತಳತೆ ಇದೆಯಲ್ಲ ಅದನ್ನ ಈ ಬ್ರಷ್ ಅನ್ನು ಕ್ಲೀನ್ ಮಾಡುತ್ತೆ. ಈಗ ನೀವು ಇದನ್ನ ಗಮನಿಸಿ ನಾನು ಯಾವ ತರ ಒಂದು ಕ್ಲೀನ್ ಮಾಡ್ತೀನಿ ಅಂತೇಳಿ. ಸ್ನೇಹಿತರೆ, ನಿಮಗೆ ಈ ಸಲಕರಣೆ 1 year ವಾರಂಟಿ ಇರುತ್ತೆ. ಯಾವ್ದು ವಾರಂಟಿ ಅಂತ ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ. ಏನು ಈ ಬೌಲಲ್ಲಿ ನೀರು ಹೋಗ್ತಾ ಇದೆಯಲ್ಲ, ಈ ಬೌಲಿಂದ ಏನ್ ನೀರು ಹೋಗ್ತಾ ಇದೆಯಲ್ಲ, ಇದು ಒಂದು ಈ ಪೈಪ್ ಮುಖಾಂತರ ಏನು ಹೋಗ್ತಿದಲ್ಲ ಈ ನೀರಿದು. ಆಮೇಲೆ ಇಲ್ಲಿ ಹ್ಯಾಂಡ್ ಈ ಸ್ಟಿಚ್ ಏನಿದೆಯಲ್ಲ ಅದಕ್ಕೆ ನಿಮಗೆ ಒಂದು ವಾರಂಟಿ ಇರುತ್ತೆ. ಏನಾದ್ರು ಬೆಂಡ್ ಆಯ್ತು, ಇದರಿಂದ ನೀರು ಲೀಕ್ ಆಯ್ತು, ಇದು 1 year ವಾರಂಟಿ. ಸ್ನೇಹಿತರೆ, ಈ ಸಲಕರಣೆ ಬಂದ್ಬಿಟ್ಟು ಇದು ತಳಭಾಗಿನ ಎಲ್ಲಾ ಪಾರ್ಟ್ಸ್ಗಳು ಏನಿರುತ್ತಲ್ಲ ಅದನ್ನ ಕ್ಲೀನ್ ಮಾಡೋದು. ಅದಾದ ನಂತರ ಈ ಪೈಪ್ ಮುಖಾಂತರ ಈಗ ಕೊಳಚೆ ನೀರನ್ನು ಈ ಪೈಪ್ ಮುಖಾಂತರ ಹೋಗುತ್ತೆ. ಇದನ್ನ ಮಾಡೋ ವಿಧಾನ ನಿಮಗೆ ತೋರಿಸ್ತೀನಿ ನಾನು. ಇದು ಫಸ್ಟ್ ಬಂದ್ಬಿಟ್ಟು ಇದು ಒಳಗಡೆ ಹಾಕಬೇಕು. ಈ ತರ ಇದು ಹಾಕ್ಬಿಟ್ಟು ನೋಡಿ ಸ್ಕ್ರಬ್ ಮಾಡಬೇಕು. ನೋಡಿ ಗಲಿ ಬರ್ತದಾ? ಸ್ನೇಹಿತರೆ, ಈಗ ನಾವು ಈ ಸಲಕರಣೆಯಿಂದ ಏನು ಹೊರಗಡೆ ನಾವು ಕ್ಲೀನ್ ಮಾಡಿದ್ವಲ್ಲ, ಅದಾದ ನಂತರ ಬೇರೆ ಪ್ರೊಸೀಜರ್ ಯಾವ ತರ ಮಾಡ್ಬೇಕಂತ ನಿಮಗೆ ತಿಳಿಸ್ಕೊಡ್ತೀನಿ. ಇದರಲ್ಲಿ ಆ ತರ ಸ್ಟ್ಯಾಂಡ್ ಇಟ್ಬಿಟ್ಟು ನಾವ್ ಏನ್ ಮಾಡ್ಬೇಕು, ಮೊದಲಿಗೆ ನಾವು ನೀರನ್ನು ಈ ತರ ಪೋರ್ ಮಾಡ್ಬೇಕು. ಅನ್ಲೆಸ್ ಎಲ್ಲದನ್ನ ತುಂಬಾ ತನಕ ಈ ಹೋಸ್ ಪೈಪ್ ಫುಲ್ ತುಂಬಾ ತನಕ ನಾವು ಈ ನೀರನ್ನು ಹಾಕ್ಬೇಕು ಒಳಗಡೆ. ಸ್ನೇಹಿತರೆ, ಈ ತರ ತುಂಬಿರ್ಬೇಕು. ಅದಾದ್ಮೇಲೆ ಯಾವುದೇ ತರದಿಂದ ನಾವು ಎಲೆಕ್ಟ್ರಿಕಲ್ ಪವರ್ ಅವಶ್ಯಕತೆ ಇಲ್ಲ. ಯಾವುದೇ ತರದಿಂದ ನಾವು ಈ ಬ್ಲೀಚಿಂಗ್ ಪೌಡರ್ ಹಾಕೋದಾಗಲಿ, ಈಗ ಯಾವ್ದೋ ನೀರಿನಲ್ಲಿ ಟ್ಯಾಬ್ಲೆಟ್ ಹಾಕೋದಾಗಲಿ, ಅದು ಯಾವ ತರದ್ದು ನಾವು ಯೂಸ್ ಮಾಡಂಗಿಲ್ಲ, ಅಗತ್ಯನೇ ಇಲ್ಲ. ಯಾವ ಕೆಮಿಕಲ್ ಇಲ್ಲದೆ ನಾವು ನೀರಿನ ಟ್ಯಾಂಕ್ ನಾವು ಕ್ಲೀನ್ ಮಾಡ್ಕೋಬಹುದು, ಸುಲಭವಾಗಿ ಮಾಡ್ಕೋಬಹುದು. ಈಗ ಅದನ್ನ ನಾನು ಪ್ರಯೋಗ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ಆಮೇಲೆ ಇದನ್ನ ವಾಲ್ ಬಾಲ್ ಇರುತ್ತೆ, ಆ ಬಾಲ್ವನ್ನು ನಾವು ಈ ತರ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿದ್ರೆ ಸ್ನೇಹಿತರೆ, ಇದರಿಂದ ನಮಗೆ ನೀರು ತರೋದಿಲ್ಲ. ಯಾಕಂದ್ರೆ ಇದಕ್ಕೆ ನಮಗೆ ಇಲ್ಲಿ ವಾಟರ್ ಇಲ್ಲಿ ನೀರನ್ನ ಒಂದು ವ್ಯಾಕ್ಯೂಮ್ ಕ್ಲೀನರ್ ಟೈಪ್ ಒಂದು ರಬ್ಬರ್ ಟೈಪ್ ಕೊಟ್ಟಿದ್ದಾನೆ. ಹಾಗಾಗಿ ಅಲ್ಲಿ ನೀರು ನಮ್ಗೆ ಸೋರೋದಿಲ್ಲ. ಯಾಕಂದ್ರೆ ನಾವೇನು ಒಳಭಾಗದಲ್ಲಿ ನಾವು ಕ್ಲೀನ್ ಮಾಡ್ತೀವಲ್ಲ, ಒಂದು 10 ರಿಂದ 15 ನಿಮಿಷ ನೀರನ್ನು ಬಿಡಬೇಕು. ಯಾಕಂತಂದ್ರೆ ಅಲ್ಲಿರೋ ಒಂದು ಕೊಳಚೆ ನೀರನ್ನು ತುಂಬಾ ಹರಡಿರುತ್ತೆ. ಅದನ್ನ ಕೆಳಗಡೆ ಹೋಗ್ಲಿಕ್ಕೆ ಒಂದು 10 ರಿಂದ 15 ನಿಮಿಷ ಬಿಡಬೇಕು. ಅದಾದ ಈ ನೀರು ಹಾಕಿದ್ಮೇಲೆ ಈ ಸಲಕರಣೆಯನ್ನು ನಾವು ಒಳ ಬಿಡ್ಕೋಬೇಕು. ಮತ್ತೆ ಪುನಃ ನಾವು ಈ ನೀರನ್ನು ಸಲಕರಣೆ ಮುಖಾಂತರ ನಾವು ಇಲ್ಲಿ ನೀರನ್ನು ಬಿಡ್ಕೋಬೇಕು. ಹಿಂಗೆ ಸ್ನೇಹಿತರೆ, ನೋಡಿ, ಈಗ ಈ ನೀರು ಕೊಳಚೆ ನೀರನ್ನು ಎಲ್ಲ ಕೆಳಗಡೆ ಶೇಖರಣೆ ಆಗಿರುತ್ತೆ. ಈಗ ನಾವು ಏನ್ ಮಾಡ್ಬೇಕಂತಂದ್ರೆ, ಈಗ ನಾವು ವ್ಯಾಕ್ಯೂಮ್ ಕ್ಲೀನರ್ದಿಂದ ಈ ನೀರನ್ನು ಹೋಗುತ್ತೆ. ಬಟ್ ಯಾವುದೇ ಕಾರಣಕ್ಕೆ ಈ ಮೇಲ್ಭಾಗದಲ್ಲಿ ಈ ತರ ಹೆಚ್ಚಬಾರ್ದು, ಎತ್ಕೂಡ್ದು, ಆಯ್ತಾ? ಈಗ ಅದನ್ನ ನೀರನ್ನ ಯಾವ ತರ ಹೋಗುತ್ತೆ ಅನ್ನೋದನ್ನ ನಾನು ನಿಮಗೆ ಒಂದು ಡೆಮೋ ಮಾಡಿ ತೋರಿಸ್ತೀನಿ. ಸ್ನೇಹಿತರೆ, ಈಗ ನೀರನ್ನು ಬಿಟ್ಟು ಕೊಳಚೆ ನೀರು ಹೋಗುತ್ತೆ, ಅದರಿಂದ ಆನ್ ಮಾಡಬೇಕು. ಸ್ನೇಹಿತರೆ, ನಾನು ಈ ಕಂಪನಿ ಡಿಸ್ಟ್ರಿಬ್ಯೂಟರ್ ಎಲ್ಲಿ ತರಲಿಲ್ಲ ಅಂತ ನಿಮ್ಗೆ ಮಾಹಿತಿ ಕೊಡ್ತೀನಿ. ಕಂಪನಿ ಬೆಳಗಾವಿ, ಅದರ ಹೊಸಪೇಟೆ, ಕಣಿಗಿರಿ, ಕುರುಗೋಡು ಆ ಒಂದು ಭಾಗದಲ್ಲಿ ನಾನು ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಸ್ನೇಹಿತರೆ. ಆಮೇಲೆ ನನ್ನ ಹತ್ರ ಉದಾಹರಣೆ ಒಂದು ನಿಮ್ಗೆ ಸ್ಟಾಕ್ ಅಲ್ಲಿ ತೋರಿಸ್ತೀನಿ. 500 ಲೀಟರ್ ಕ್ಯಾನ್ ನಿಮಗೆ ಸಿಂಟೆಕ್ಸ್ ಕ್ಲೀನ್ ಮಾಡೋದು ಇದೆ ಸ್ಟಾಕ್. ಅದಾದ ನಂತರ 1000 ಲೀಟರ್ ಸಿಂಟೆಕ್ಸ್ ಟ್ಯಾಂಕ್ ಕ್ಲೀನ್ ಮಾಡೋದು ಸ್ಟಾಕ್ ಇದೆ ಸ್ನೇಹಿತರೆ. ಆಮೇಲೆ 2000 ಲೀಟರ್ ಸಿಂಟೆಕ್ಸ್ ಟ್ಯಾಂಕ್ ಕ್ಲೀನ್ ಮಾಡೋದು ಇದು ಸ್ನೇಹಿತರೆ ಸ್ಟಾಕ್. ಸ್ನೇಹಿತರೆ, ಇದೆಲ್ಲ ಸ್ಟಾಕ್ ಇದೆ. ಇದರಲ್ಲಿ ಇನ್ನೊಂದು ವಿಶೇಷ ಏನಂತಂದ್ರೆ, ನಿಮಗೆ 1 year ವಾರಂಟಿ ಕೊಡ್ತೀವಿ ಸ್ನೇಹಿತರೆ. 1 year ವಾರಂಟಿ ಇರುತ್ತೆ. ಆಮೇಲೆ ನೀವು ಯಾವ ಭಾಗದಲ್ಲಿ ಆಗಲಿ, ಯಾವ ಹಳ್ಳಿ ಆಗಲಿ, ನಾನು ಈಗ ಒಂದು ಉದ್ದೇಶ ಹೇಳಿಲ್ಲ, ಯಾವ ಭಾಗದಿಂದ ಮಾಡಿ ನೀವು ಆಡಿದ್ರೆ ನಾನು ಕಲಿಸೋದು ನನಗೆ ಸ್ನೇಹಿತರೆ 100% ಇದು ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಆಮೇಲೆ ನಿಮ್ಗೆ ಯಾವ ಪ್ಲೇಸ್ ಇರೋದು ನೀವು ಕೇಳಿ ನಾನು ಫೋನ್ ಮಾಡೋದು ಸಾಕು ಸ್ನೇಹಿತರೆ. ಫೋನ್ ಮುಖಾಂತರ